ಹಾಯ್ ಹಲೋ ನಮಸ್ಕಾರ. ಅಪೂರ್ವ ಇಟ್ಟಿಗಿ ಬೋಟಿಕ್ ಫ್ಯಾಷನ್ ಡಿಸೈನಿಗೆ ಸ್ವಾಗತ. ನನ್ನ ಕಡೆ ಇರೋದು ಉಷಾ 550 ಜಾನೆಮೂನ್ ಎಂಬ್ರಾಯ್ಡಿಂಗ್ ಮಿಷಿನ್. ಬಹಳ ಚೆನ್ನಾಗಿ ಬರುತ್ತೆ. ಪಾರ್ಟ್ ಟೈಮ್ ಮಾಡೋರಿಗೂ ಫುಲ್ ಟೈಮ್ ಮಾಡೋರಿಗೂ ಚೆನ್ನಾಗಿ ವರ್ಕೌಟ್ ಆಗ್ತಾಯಿದೆ. ಏನೂ ಪ್ರಾಬ್ಲಮ್ ಇಲ್ಲ. ನೀವು ಸ್ಟಾರ್ಟಿಂಗಲ್ಲಿ ತೊಗೊಂಡ್ರೂ ಚೆನ್ನಾಗಿ ಬರುತ್ತೆ. ನಾನು ತೊಗೊಂಡು 6 ಮಂತ್ ಆಯಿತು. ಏನು ಪ್ರಾಬ್ಲಮ್ ಇಲ್ಲ. ಡಿಸೈನ್ಸು ಚೆನ್ನಾಗಿದ್ದಾವೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಟಾರ್ಟಿಂಗ್ ಕಲಿಯೋರಿಗಂತೂ ಬೆಸ್ಟ್ ಮಷಿನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆಮೇಲೆ ದುಡಿಯೋಂಥ ಹೆಣ್ಮಕ್ಳಿಗೆ ಕೆಲ್ಸಕ್ಕೆ ಹೋಗಿ ಬಂದು ಮನೆಯಲ್ಲಿ ಮಾಡುವಂಥ ಒಂದು ಒಳ್ಳೆ ಕೆಲಸ ಅಂತ ಅಂದ್ಕೊಳ್ಬೋದು. ಇದಕ್ಕೆ ನಾನು ಹಾಕ್ತಿರೋದು ರಾಯಲ್ ಥ್ರೆಡ್. ಈಗ ಬಂದ್ಬಿಟ್ಟು ನಾವು ದಾರ ಹೇಗೆ ಹಾಕೋದು ಅಂತ ನೋಡೋಣ. ಸ್ಟಾರ್ಟಿಂಗಲ್ಲಿ ನಾವು ಈ ಥರ ಒಂದು ಸ್ಟೆಪ್, ಸೆಕೆಂಡ್ ಸ್ಟೆಪ್ ದಾರನ್ನು ನಾವು ಕೆಳಗೆ ಇಟ್ಕೊಂಡಾದ್ರೂ ಪೋಣಿಸ್ಬೋದು. ಇಲ್ಲಿ ಮೇಲ್ಗಡೆ ಕಾಣಿಸುವಂಥ ಒಂದು ಪೈಪ್ ಥರ ಇದೆಯಲ್ಲ, ಅದಕ್ಕಾದರೂ ಹಾಕ್ಕೊಳ್ಬೋದು. ನೋಡಿ ನಾನು ಯಾವ ಥರ ಪೋಣಿಸ್ತಾ ಇದ್ದೀನಿ ಅಂತ. ಯಾವುದೇ ಪ್ರಾಬ್ಲಮ್ ಬರೋಂಗಿಲ್ಲ ನಾನು ಈ ಥರ ಹಾಕೋದ್ರಿಂದ. ಬೇಡ ಅಂದರೆ ನಿಮಗೆ ದಾರ ಸ್ವಲ್ಪ ಕಡಿಮೆನೇ ಇದೆ ಅಂತ ಅಂದರೆ ಕೆಳಗಡೆ ಇಟ್ಟು ಹಾಕ್ಕೊಳ್ಬೋದು. ಅಲ್ಲಿ ಮಷಿನಲ್ಲಿ ತೋರಿಸ್ತಾ ಇದೆ 1 ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಪ್ ಟು 7 ಸ್ಟೆಪ್ವರೆಗೂ ತೋರಿಸ್ತಾ ಇದೆ ನೋಡಿ. ಹೀಗೆ ಹಾಕಬೇಕು ದಾರನ. ಚೆನ್ನಾಗಿ ಈ ಥರ ಇಟ್ಟು ನಾವು ಚೆನ್ನಾಗಿ ಹಾಕಿದರೆ ನಮ್ಮ ಸ್ಟಿಚಸ್ ಎಲ್ಲ ಎಂಬ್ರಾಯ್ಡಿಂಗ್ ನಾನು ದಾರ ಪೋಣಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸ್ಟಾರ್ಟ್ ಬಂದ್ಬೇಳೆ ನಾವು ಮೇಲೆಯಿಂದ ದಾರ ಹಾಕೋದಾದರೆ ಸ್ವಲ್ಪ ಸಿಕ್ಕೇನಾದರೂ ಹಾಕಿದ್ರೆ ಸ್ಟಿಚ್ ಬೀಳಂಗಿಲ್ಲ ನೋಡಿ. ಇಲ್ಲ ಅಂತಂದರೆ ಕೆಳಗಿನ ದಾರ ಸ್ಟಾರ್ಟ್ ಬಟನ್ ಒತ್ತಿದ್ದೀನಿ, ಮೇಲ್ಗಡೆ ಸಿಕ್ಕುವಂತೆ ಆ ಥರ ಸ್ವಲ್ಪ ನಮ್ಮ ದಾರದಲ್ಲಿ ಪೋಣಿಸೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಈ ಥರ ತೋರಿಸುತ್ತೆ. ಈವನ್ ಬಾಬಿನ ಹೇಗೆ ಪೋಣಿಸೋದಂತ ನೋಡಿ ನಾನು ತೋರಿಸ್ತಾ ಹಾಗೆ ನೋಡಿ. ಅದು ಮಾರ್ಕ್ ಇದೆ, ಮಷಿನಲ್ಲೇ ಮಾರ್ಕ್ ಇದೆ. ಅದೇ ಥರ ಪೋಣಿಸ್ಕೊಂಡು ಅದು ಹೇಗೆ ರೌಂಡ್ ಆಗುತ್ತೆ, ಯಾವ ಕಡೆಯಿಂದ ರೌಂಡ್ ಹಾಕಬೇಕು ಅದೇ ಥರ ನಾವು ಬಾಬಿನ ಹಾಕಬೇಕು. ಅಪೋಸಿಟ್ ಹಾಕಿದರೆ ಥ್ರೆಡ್ ಬೀಳೋಂಗಿಲ್ಲ. ಕ್ಯಾಪ್ ಹಾಕಿ ಮುಚ್ಚಿ ನಾವು ಮತ್ತೆ ಕ್ಲಿಪ್ಪನ್ನು ಹಾಕಿ ಅದು ಯಾವ ಡಿಸೈನಿಗೆ ಬಂದು ಕಂಪ್ಲೀಟ್ ಆಗಿತ್ತು ಮತ್ತು ಅದೇ ಡಿಸೈನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ನಿಮಗೂ ಮಾಡಬೇಕು ಈ ಬಿಸ್ನೆಸ್ಸನ್ನು ಆಸೆ ಇತ್ತಂತಂದರೆ ನೋಡಿ, ಚೆನ್ನಾಗಿದೆ. ನನ್ನ ಒಪಿನಿಯನ್ ಪ್ರಕಾರ ತುಂಬ ಚೆನ್ನಾಗಿ ಬರ್ತಾಯಿದೆ. ನನಗೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣ. ನಮಸ್ಕಾರ.